हाय मेरे प्रिय विद्यार्थियों, आप सबको इस ऑनलाइन क्लास के लिए स्वागत है। ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಈ ಒಂದು ಆನ್ಲೈನ್ ತರಗತಿಗೆ ಸ್ವಾಗತ. ಲಾಸ್ಟ್ ಟೈಮ್ ನಾನು ನಿಮಗೆ ವರ್ಷಗೀತ್ ಅನ್ನೋ ಒಂದು ಪದ್ಯವನ್ನು ಮಾಡಿದ್ದೆ, ಹಾಗೆ ಅದರ ನೋಟ್ಸನ್ನು ಕೂಡ ಕೊಟ್ಟಿದ್ದೆ. ಈ ದಿನ ನಾನು ನಿಮಗೆ ಸಬ್ಸೆ ಖುಷ್ ಕೌನ್, ದಟ್ ಮೀನ್ಸ್ ಹೂ ಈಸ್ ದ ಹ್ಯಾಪಿಯೆಸ್ಟ್. ये एक शिक्षाप्रद कहानी है, दैट मीन्स मॉरल स्टोरी. ओके, ऑल ऑफ यू ओपन पेज नंबर 29. वेरी गुड चिल्ड्रन. एक कौवा था. कौवा का मतलब क्या होता है? क्रो. यस, वह हमेशा खुश रहता था. ಅದು ತುಂಬ ಸಂತೋಷವಾಗಿರ್ತಿತ್ತು. एक बार वहाँ एक तालाब के किनारे पानी पीने के लिए आया. ಒಂದಿನ ಏನು ಮಾಡ್ತದು, ಕೊಳದ ಒಂದು ಬದಿಗೆ ಬಂದ್ಬಿಟ್ಟು ಏನು ಮಾಡ್ತದು, ನೀರನ್ನು ಕುಡಿಲಿಕ್ಕೆ ಬಂತು. वहाँ तालाब में उसने तैरते हुए हंस को देखा. ಆ ಒಂದು ಕೊಳದಲ್ಲಿ ಹಂಸ ಆ ಒಂದು ಏನು ಸ್ವಿಮ್ ಮಾಡ್ತಾ ಇರೋದನ್ನ ನೋಡ್ತು. उसने सोचा, ಆಗ ಅದು ಯೋಚನೆ ಮಾಡುತ್ತಂತೆ, ಹಂಸ ಕಿತ್ತನಾ ಉಜ್ಲಾ ಹೈ. ಓ, ಹಂಸ ಇದೆಯಲ್ಲ, ಎಷ್ಟು ಬೆಳ್ಳಗಿದೆಯಲ್ಲ, ಎಷ್ಟು ವೈಟ್ ಇದೆಯಲ್ಲ. या तो पानी में अपने उजले उजले पंखों को फैलाकर तैर भी सकता है. ಇದೇನಪ್ಪ ಅಂತಂದರೆ ತನ್ನ ತುಂಬ ವೈಟ್ ಆಗಿರ್ತಕ್ಕಂಥ ಒಂದು ಫೆದರ್ಸ್ ಏನಿದೆಯಲ್ಲ, ಆ ಒಂದು ರೆಕ್ಕೆಗಳನ್ನು ಏನು ಮಾಡುತ್ತೆ, ಆ ರೆಕ್ಕೆಗಳನ್ನು ಅಗಲಿಸಿಬಿಟ್ಟು ಅದೇನು ಮಾಡುತ್ತೆ, ಅದು ಈಜನ್ನು ಆಡ್ತದೆ. ಶಾಯದ್ ಇಸ್ಲಿಯೇ ಯಹಿ ದುನಿಯಾ ಕಾ ಸಬ್ಸೆ ಖುಷ್ ಪಕ್ಷಿ ಹೋಗ. ನನಗನ್ನಿಸ್ತಾ ಇದೆ, ಯಾಕಂದರೆ ಅದು ತುಂಬ ಬೆಳ್ಳಗೆ ಕೂಡ ಇದೆ, ಆಮೇಲೆ ಅದು ತನ್ನ ಒಂದು ರೆಕ್ಕೆಗಳ ಮುಖಾಂತರ ಅದೇನು ಮಾಡುತ್ತೆ, ಈಜಾಡುತ್ತೆ. ಸೊ ನನಗನ್ಸುತ್ತೆ ಪ್ರಪಂಚದಲ್ಲಿ ಇದೆ ಎಲ್ಲರಿಗಿಂತ ತುಂಬ ಖುಷಿಯಾಗಿ ಇರ್ತಕ್ಕಂಥ ಒಂದು ಪಕ್ಷಿ ಅನಿಸುತ್ತೆ ಅಂತ ಅದು ಅಂದ್ಕೊಳ್ಳುತ್ತೆ. ಕೌವ ಹಂಸಕ್ಕೆ ಪಾಸ್ ಗಯಾ ಅವ್ರು ಬೋಲ. ಈಗೇನು ಮಾಡ್ತು, ಕೌವ ಏನು ಮಾಡ್ತು, ಅದು ಹಂಸದ ಹತ್ರ ಹೋಗಿತ್ತು ಮತ್ತೆ ಹೇಳ್ತಂತೆ, ತುಮ್ ದುನಿಯಾಕ್ಕೆ ಸಬ್ಸೆ ಖುಷ್ ಪಕ್ಷಿ ಹೋ. ನೀನು ಪ್ರಪಂಚದಲ್ಲಿ ಎಲ್ಲರಿಗಿಂತ ತುಂಬ ಹ್ಯಾಪಿಯೆಸ್ಟ್ ಬರ್ಡ್ ಅನಿಸುತ್ತೆ. क्या सुनकर हंस को अच्छा तो लगा. ಇದು ಕೇಳಿದ ತಕ್ಷಣ ಹಂಸಗೆ ಏನಾಯಿತು, ತುಂಬ ಸಂತೋಷನೇ ಆಯಿತು. ಲೇಕಿನ್ ವಾ ಬೋಲ, ಆದರೆ ಅದು ಹೇಳ್ತಂತೆ, ಕವ್ವೆ ಬಾಯ್ ಮೈ भी यही सोचा करता था कि मैं दुनिया का सबसे खुश पक्षी हूँ. ನಾನು ಇದೇ ಅನ್ಕೊಂತಿದ್ದೆ, ಈ ಪ್ರಪಂಚದಲ್ಲಿ ನಾನೇ ತುಂಬ ಹ್ಯಾಪಿಯೆಸ್ಟ್ ಅಂತ ನಾನು ಅನ್ಕೊತಾ ಇದ್ದೆ. ಜಬ್ ತಕ್ ಕಿ ಮೈನೆ ತೋತೆಕೋ ನಾ ಬೇಕಾತಾ. ಎಲ್ಲಿವರೆಗೂ ಅಂತಂದರೆ ನಾನು ತೋತೆ ಮೀನ್ಸ್ ವಾಟ್, ಪ್ಯಾರೆಟ್ನ ನಾನು ಎಲ್ಲಿವರೆಗೂ ನೋಡಿದ್ದಿಲ್ವೋ ಅಲ್ಲಿವರೆಗೂ ನಾನೇ ಕೂಡ ತುಂಬ ಹ್ಯಾಪಿಯೆಸ್ಟ್ ಅಂತ ಅಂದ್ಕೊಂಡಿದ್ದೆ. तोते को देखने के बाद मुझे लगता है कि वह दुनिया का सबसे खुश पक्षी है. ಆ ಪ್ಯಾರೆಟ್ನ ನೋಡಿದ್ಮೇಲೆ ನನಗನ್ಸುತ್ತೆ ಅದೇ ತುಂಬ ಹ್ಯಾಪಿಯೆಸ್ಟ್ ಬರ್ಡ್ ಅಂತ ಅನಿಸುತ್ತೆ. ಕೌವ ಬೋಲ ವಾ ಕೈಸೆ, ಅದು ಹೇಗೆ? ಹಂಸನೆ ಉತ್ತರ ದಿಯಾ, ಹಂಸ ಉತ್ತರವನ್ನು ಕೊಡ್ತಂತೆ, ಬೈ वहाँ एक पेड़ से दूसरे पेड़ पर उड़कर जा सकता है. ಅದೇನಂತಂದರೆ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಅದು ಹಾರ್ಬಿಟ್ಟು ಹೋಗುತ್ತೆ. और अपने लाल चोंच से सबको लुभा सकता है. ತನ್ನ ಒಂದು ಕೆಂಪನೆ ಒಂದು ಕೊಕ್ಕಿನಿಂದ ಅದೇನು ಮಾಡ್ತದೆ, ಏನಂತಂದರೆ ಎಲ್ಲ ಒಂದು ಹಣ್ಣುಗಳಾಗಲಿ ಇನ್ನೊಂದಾಗಲಿ ಅದೇನಾಗುತ್ತೆ, ತುಂಬ ಚೆನ್ನಾಗಿ ಅದು ರಸವನ್ನು ಹೀರುತ್ತೆ ಮತ್ತು ಆಮೇಲೆ ತಿನ್ನುತ್ತೆ. और तो वहाँ आदमी की आवाज़ भी तो ನಿಕಾಲ್ ಲೇತಾ ಹೈ. ಮತ್ತೇನು ಮಾಡುತ್ತೆ ಅದು, ಆ ಪ್ಯಾರೆಟು ಮನುಷ್ಯರು ಯಾವ ರೀತಿಯಾಗಿ ಮಾತಾಡ್ತಾರಲ್ಲ ಅದರ ಒಂದು ಅನುಕರಣೆಯನ್ನು ಮಾಡುತ್ತೆ. ಇಸ್ಲಿಯೇ ಟರ್ನ್ ದ ಪೇಜ್. वही दुनिया का सबसे खुश पक्षी है.
ನನಗೆ ಅನಿಸುತ್ತೆ ಅದೇ ತುಂಬ ಹ್ಯಾಪಿಯೆಸ್ಟ್ ಬರ್ಡ್ ಅಂತ ಅನಿಸುತ್ತೆ. ಹಬ್ ಕವ್ವಾ ತೋತೆ ಪಾಸ್ ಜಾಕರ್ ಬೋಲಾ. ಈಗೇನು ಮಾಡ್ತದು ಕ್ರೋ, ಈಗ ಅದೇನು ಮಾಡ್ತು ಪ್ಯಾರೆಟ್ ಹತ್ರ ಹೋಗ್ಬಿಟ್ಟು ಕೇಳ್ತಂತೆ, ತೋತೆ ಬಾಯ್ ತುಮ್ ಹಿ ದುನಿಯಾಕ್ಕೆ ಸಬ್ಸೆ ಖುಷ್ ಪಕ್ಷಿ ಹೋ. ಏನು ಹೇಳ್ತೇನೆ, ನೀನೇ ನಿಜವಾಗ್ಲೂ ಕೂಡ ನೀನೇ ಈ ಪ್ರಪಂಚದಲ್ಲಿ ತುಂಬ ಹ್ಯಾಪಿಯೆಸ್ಟ್ ಬರ್ಡ್ ನೀನೇ ಅಂತ ಹೇಳತ್ತಂತೆ. ತೋತ ಉದಾಸ್ ಹೋಗಲ್ಲ. ಆಗ ತೋತ ಏನಾಯ್ತು, ತುಂಬ ಬೇಜಾರಾಗಿ ಹೇಳ್ತಂತೆ, ಮೈ ಬಿ ಪಹಲೆ ಯಹಿ ಸೋಚ್ತಾ ಥಾ ಕಿ ಮೈ ಸಬ್ಸೆ ಖುಷ್ ಪಕ್ಷಿ ಹೂ. ನನಗೂ ಹಂಗೆ ಅನಿಸ್ತಾ ಇತ್ತು, ನಾನೇ ತುಂಬ ಹ್ಯಾಪಿಯೆಸ್ಟ್ ಬರ್ಡ್ ಅಂತ ನನಗೆ ಅನಿಸ್ತಾ ಇತ್ತು. ಲೇಕಿನ್ ಜಬ್ ಸೆ ಮೈನೆ ಮೋರ್ ಕೋ ದೇಖಾ ಹೈ ಮುझे लगता है कि वही सबसे खुश पक्षी है. ಈಗ ಏನು ಹೇಳ್ತಾ ಅದು ಪ್ಯಾರೆಟ್, ನಾನು ಎಲ್ಲಿವರೆಗೂ ನಾನು ಮೋರ್ ಕೇಳ್ತಾ ಪಿಕಾಕ್, ವೆರಿ ಗುಡ್, ನವಿಲನ್ನು ನಾನು ಎಲ್ಲಿವರೆಗೂ ನಾನು ನೋಡಿದ್ದೀನೋ ಅಲ್ಲಿವರೆಗೂ ನಾನು ಏನು ಅನಿಸ್ತಾ ಇತ್ತು, ನಾನೇ ತುಂಬ ಹ್ಯಾಪಿಯೆಸ್ಟ್ ಬರ್ಡ್ ಅಂತ ಅಂದ್ಕೊಂಡಿದ್ದೆ. ಕ್ಯೂಕಿ ಉಸ್ಕೆ ರಂಗ್ ಬಿರಂಗಿ ಪಂಕ್ ಹೈ. ಅದಕ್ಕೇನಂತಂದ್ರೆ ಫೆದರ್ಸ್ ಯಾವ ಥರ ಇದೆ ಅದರದ, ಓಕೆ, ತುಂಬ ಕಲರ್ಫುಲ್ ಫೆದರ್ಸ್ ಇದೆ. ಜಿಸೆ ಫೈಲಾಕರ್ ವಾ ಬಾರಿಶ್ ಮೇ ನಾಚ್ತಾ ಹೈ. ಆ ಒಂದು ನವಿಲು ಏನು ಮಾಡುತ್ತೆ, ತನ್ನ ಫೆದರ್ಸನ್ನು ಅಗಲ ಮಾಡಿಬಿಟ್ಟು ಅದೇನು ಮಾಡುತ್ತೆ, ಮಳೆ ಬಂದಾಗ ಅದು ಚೆನ್ನಾಗಿ ಆ ಒಂದು ಸಂದರ್ಭದಲ್ಲಿ ಅದು ಕುಣಿಯುತ್ತೆ. ಅವರು ಲೋಗೋಂಕೋ ರಿಜಾತಾ ಹೈ. ಮತ್ತು ಜನಗಳಿಗೂ ಕೂಡ ಅದೇನು ಮಾಡುತ್ತೆ, ಅದು ತುಂಬ ಸಂತೋಷ ವ್ಯಕ್ತಪಡಿಸುತ್ತೆ. ಉಸೆ ತೋ ರಾಷ್ಟ್ರೀಯ ಪಕ್ಷಿ ಬಿ ಮಾನಾ ಗಯಾ ಹೈ. ಅದನ್ನೇನಂತ ಕರಿತೀವಿ ನಾವು, ನ್ಯಾಷನಲ್ ಬರ್ಡ್ ಅಂತ ಹೇಳ್ಬಿಟ್ಟು ಕರಿತೇವೆ. ಹಬ್ ಕವ್ಯನೇ ಸ್ವಚ್ಛ. ಈಗ ಕ್ರೋ ಯೋಚನೆ ಮಾಡ್ತು, ಏನಪ್ಪ ಅಂತಂದರೆ ತೋತ ಬಿಲ್ಕುಲ್ ಸಹಿ ಬೋಲ್ ರಹಾ ಹೈ. ಪ್ಯಾರೆಟ್ ಏನಪ್ಪ ಅಂತಂದರೆ ನಿಜವಾಗ್ಲೂ ಅದು ಸರಿ ಹೇಳ್ತಾ ಇದೆ. अब क्यों ना मैं मोर के पास जाऊं. ಈಗ ನಾನು ಯಾಕೆ ನವಿಲ ಹತ್ರ ಹೋಗಬಾರ್ದು. ಕವ್ವಾ ಚಿಡಿಯಾಘರ ಮೇ ಮೋರ್ ಕೆ ಪಾಸ್ ಗಯಾ. ಈಗೇನಾಯಿತು, ಈ ಒಂದು ಕ್ರೋ ಏನಾಯಿತು, ಪಕ್ಷಿಧಾಮ, ಚಿಡಿಯಾಘರ ಕ ಮತ್ಲಬ್ ಕ್ಯಾವ್ದ ಹೈ, ಪಕ್ಷಿಧಾಮ, ಅಲ್ಲಿಗೆ ಹೋಯ್ತು. ಅದು ಯಾರ ಹತ್ರ ಹೋಯ್ತು ಅಲ್ಲಿ, ನವಿಲ ಹತ್ರ ಹೋಯ್ತಲ್ಲಿ ಪಕ್ಷಿಧಾಮದಲ್ಲಿ. ಜಹ ಮೋರ್ ಪಿಂಜಡೆ ಮೇ ಬಂದತಾ. ಅದರ ಮೋರ್ ಏನಾಗಿತ್ತಲ್ಲಿ, ಆ ಪಂಜರದಲ್ಲಿ ಬಂದಿಯಾಗಿತ್ತು. ಉಸೆ ದೇಖ್ನೆ ಕೆ ಲಿಯೆ ಬಹುತ್ ಸೆ ಲೋಗ್ ಆಯೇ ಥೆ. ಅದನ್ನು ನೋಡಲಿಕ್ಕೆ ಬಹಳಷ್ಟು ಜನಗಳು ಬಂದಿದ್ದರು. ಕವ್ವಾ ಮೋರ್ ಕೆ ಪಾಸ್ ಆಕರ್ ಬೋಲಾ. ಈಗ ಆ ಕ್ರೋ ಇದೆಯಲ್ಲ, ಆ ನವಿಲ ಹತ್ರ ಬಂದ್ಬಿಟ್ಟು ಹೇಳುತ್ತಂತೆ, ಮೋರ್ ಬಾಯ್ ತುಮ್ ದುನಿಯಾ ಕೆ ಸಬ್ಸೆ ಖುಷ್ ಪಕ್ಷಿ ಹೋ. तुम्हारे सिर पर कलगी है जिससे तुम एकदम राजकुमार की तरह दिखते हो. ನೋಡಿ ಏನು ಹೇಳ್ತಾ ಇದೆ ಅಂತಂದರೆ, ಆ ಕ್ರೋ ಆ ನವಿಲ ಹತ್ರ ಬಂದ್ಬಿಟ್ಟು ಹೇಳ್ತಾ ಇದ್ದಂತೆ ಏನಂತಂದರೆ, ನೀನು ಈ ಪ್ರಪಂಚದಲ್ಲಿ ತುಂಬ ಹ್ಯಾಪಿಯೆಸ್ಟ್ ಬರ್ಡು ನೋಡು, ನಿನಗೆ ಒಳ್ಳೆ ರಾಜ್ಕುಮಾರ್ ಥರ ಒಂಥರ ಕಿರೀಟ ಇದೆಯಲ್ವಾ ಅಂತ ಹೇಳುತ್ತಂತೆ. ಯಹ ದೇಕು ಕಹಿಲೋ. ಆಮೇಲೆ ಮತ್ತೇನಪ್ಪ ಅಂತಂದರೆ, ನೀನು ಭಾಳಷ್ಟು ಜನ ಕೂಡ ನೋಡಲಿಕ್ಕೆ ಬರ್ತಾರೆ. ಯಹ ದೇಕೋ ಕಹಿ ಲೋಗ್ ತುಮಾರಿ ಸುಂದರತಾ ಕೋ ದೇಖ್ನೆ ಕೆ ಲಿಯೆ ಆಯೇ ಹೈ. ನೋಡಿ ಎಷ್ಟು ಜನಗಳು ನಿನ್ನನ್ನು ನೋಡಲಿಕ್ಕೆ ಬರ್ತಾ ಇದ್ದಾರೆ. ಇಸ್ಲಿಯೇ ತುಮ್ ಹಿ ದುನಿಯಾಕ್ಕೆ ಸಬ್ಸೆ ಖುಷ್ ಪಕ್ಷಿ ಹೋ. ಹಾಗಾದರೆ ನೀನೇ ಈ ಪ್ರಪಂಚದಲ್ಲಿ ತುಂಬ ಹ್ಯಾಪಿಯೆಸ್ಟ್ ಬರ್ಡ್ ಅಂದರೆ ನೀನೇ ಅಂತ ಹೇಳುತ್ತಂತೆ. ಮೋರ್ ಬೋಲಾ. ಆಗ ಆ ಒಂದು ನವಿಲು ಹೇಳುತ್ತಂತೆ, ಮಿತ್ರ ಮೈ ಹಮೇಶಾ ಯಹಿ ಸೋಚ್ತಾ ಥಾ ಕಿ. ನಾನು ಪ್ರತಿ ಸರಿ ಇದನ್ನೇ ಯೋಚನೆ ಮಾಡ್ತಾ ಇದ್ದೆ, ಏನಂತಂದರೆ ಮೈ ದುನಿಯಾ ಕಾ ಸಬ್ಸೆ ಖುಷ್ ಪಕ್ಷಿ ಹೂ. ನಾನೇ ಈ ಪ್ರಪಂಚದಲ್ಲಿ ತುಂಬ ಹ್ಯಾಪಿಯೆಸ್ಟ್ ಬರ್ಡ್ ಅಂತ ನಾನು ಅಂದ್ಕೊಂಡಿದ್ದೆ. ಲೇಕಿನ್ ಮೇರಿ ಖೂಬ್ಸೂರತಿ ಕೆ ಕಾರಣ ಮುझे ಯಹಾ ಪಿಂಜಡೆ ಮೇ ಕೈದ್ ಕರ್ ಲಿಯಾ ಗಯಾ ಹೈ. ನೋಡಿ, ಅದರ ಒಂದು ಬ್ಯೂಟಿ, ಅದರ ಒಂದು ಸುಂದರತೆಗಾಗಿ ಏನು ಮಾಡಿದ್ರೆ ಅದನ್ನು ಬಂದಿ ಮಾಡಲಾಗಿದೆ. ಮೈ ಸುಂದರತ್ವ ಹೂ ಲೇಕಿನ್ ಖುಷ್ ನೈ. ನಾನೇನೋ ತುಂಬ ಸುಂದರವಾಗಿದ್ದೀನಿ, ಆದರೆ
ಯಾಪಿಯಾಗಿ ಇಲ್ಲ. अब मैं यह सोचता हूँ कि भले ही मेरे रंग बिरंगे पंख नहीं होते, लेकिन तुम्हारी तरह मैं भी आजाद रहता. चिड़ियाघर में आने के बाद मुझे यही लगता है कि कौवा यानी कि तुम ही सबसे खुश पक्षी हो. ಏನು ಹೇಳ್ತಾ ಇದೆ ಆ ಒಂದು ಮೋರ್? ನನಗೆ ಒಂದು ಸುಂದರತೆ ಇರೋ ಕಾರಣದಿಂದ ನನಗೇನು ಮಾಡಿದ್ರು, ಬಂದಿ ಮಾಡಲಾಗಿದೆ. ಮತ್ತು ನನ್ನ ಫೆದರ್ಸ್ ಕಲರ್ಫುಲ್ ಆಗಿದೆಯಲ್ಲ, ಆ ಒಂದು ಕಾರಣದಿಂದ ನೋಡು, ನಾನು ಏನಂತಂದರೆ ನಾನು ಬಂದಿಯಾಗ ಕಾರಣದಿಂದ ಏನಾಯಿತು, ನನಗೆ ಸ್ವಾತಂತ್ರ್ಯ ಇಲ್ಲ. ಆಜಾದ್ ಮತಲಬ್ क्या होता है? ಫ್ರೀಡಮ್. ನನಗೆ ಯಾವುದೇ ಥರದ ಫ್ರೀಡಮ್ ಇಲ್ಲ. ಅದಕ್ಕೆ ನಾನು ಏನು ಮಾಡಲಾಗಿದೆ, ಈ ಒಂದು ಪಕ್ಷಿಧಾಮದಲ್ಲಿ ನನ್ನನ್ನು ಬಂದಿ ಮಾಡಿದರು. ಸಪೋಸ್ ನನಗೂ ಕೂಡ ನಿಂತರನೇ ಫೆದರ್ಸ್ ಇದ್ದು, ನಾನು ಕೂಡ ಎಲ್ಲ ಕಡೆನ ಹಾರ್ಕೊಂಡು ಚೆನ್ನಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂತ ಆ ಒಂದು ಮೋರ್ ಆ ಕ್ರೋಗೆ ಹೇಳುತ್ತೆ. ನಿಂತರ ನಾನು ಕೂಡ ಖುಷಿಯಾಗಿರ್ಬೋದಾಗಿತ್ತು. ಆಗ ನಾನು ಈ ರೀತಿಯಾಗಿ ಬಂದಿಯಾಗ ಅವಕಾಶ ಇರ್ತಿರ್ಲಿಲ್ಲ. ಕೇಳಿದ್ರಲ್ಲ ಚಿಲ್ಡ್ರನ್? ವೆರಿ ಗುಡ್. अब कौवा जान गया कि पक्षियों के लिए भी आज़ादी से बढ़कर कोई खुश नहीं होती. ಎಲ್ಲ ಪಕ್ಷಿಗಳಿಗೂ ಅಷ್ಟೇನೆ ಏನಂತಂದರೆ ಫ್ರೀಡಮ್ ಬೇಕು. ಯಾವ ಪಕ್ಷಿಗೆ ಫ್ರೀಡಮ್ ಇರೋದಿಲ್ಲೋ ಏನಾಗುತ್ತೆ, ಅದು ಖುಷಿಯಾಗಿರಲಿಕ್ಕೆ ಸಾಧ್ಯ ಇಲ್ಲ. हम किसी के ऊपरी दिखावे या रंग रूप को देखकर उसे खुश नहीं मान सकते. ನಾವು ಎಲ್ಲ ಕಡೆನೂ ಅಷ್ಟೇ ಅವರ ಒಂದು ಬ್ಯೂಟಿಯನ್ನು ನೋಡಿಬಿಟ್ಟು, ಅವರ ಒಂದು ಸುಂದರತೆಯನ್ನು ನೋಡಿಬಿಟ್ಟು ಅವರು ತುಂಬ ಖುಷಿಯಾಗಿದ್ದಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. खुश वही पक्षी है जो खुले आसमान में पंख फैलाकर आजाद रहता है. ನೋಡಿ, ಯಾವ ಬರ್ಡ್ ಖುಷಿಯಾಗಿದೆ ಗೊತ್ತಾ? ತನ್ನ ರೆಕ್ಕೆಯಿಂದ ಏನು ಈ ಒಂದು ಆಕಾಶದ ಎತ್ತರಕ್ಕೆ ಹಾರ್ತಾ ಇರುತ್ತಲ್ಲ, ಆಕಾಶದ ಕಡೆಗೆ ಹಾರ್ತಕ್ಕಂಥ ಪಕ್ಷಿನೇ ತುಂಬ ಖುಷಿಯಾಗಿರ್ತಕ್ಕಂಥ ಪಕ್ಷಿ ಅಂತ ಹೇಳ್ಬಿಟ್ಟು ಅದೇನಾಯಿತು, ಕ್ರೋಗೆ ಆವಾಗ ಅರ್ಥ ಆಯಿತು. ಸೊ ಈ ಪಾಠದ सीख ಏನಂತಂದರೆ ಮಾರಲ್ಲ, हमें पशु पक्षियों को कैद करके नहीं रखना चाहिए, उन्हें भी आज़ाद रहना अच्छा लगता है. Moral: never keep birds and animals in bondage. They too like to live free. ಸೊ ನಾವು ಯಾವುದೋ ಒಂದು ಪಕ್ಷಿ ಇದೆ ಅಂತ ಹೇಳ್ಬಿಟ್ಟು ಅದನ್ನು ನಾವು ಕೈದಿ ಮಾಡಿ ಒಂದು ಪಂಜರದಲ್ಲಿ ಹಾಕಿಡೋದಲ್ಲ. ಪಕ್ಷಿನೇ ಆಗಿರ್ಬೋದು, ಪ್ರಾಣಿನೇ ಆಗಿರ್ಬೋದು ಚಿಲ್ಡ್ರನ್. ಓಕೆ, ಅವಕ್ಕೂ ಕೂಡ ಫ್ರೀಡಮ್ ಬೇಕೇ ಬೇಕು. ಸೊ ಈ ಪಾಠ ನಿಮಗೆಲ್ಲರಿಗೂ ಕೂಡ ಚೆನ್ನಾಗಿ ಅರ್ಥ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಸೊ ಈ ಪಾಠದಲ್ಲಿ ಬರ್ತಕ್ಕಂಥ ಒಂದು 10 ಆರ್ ವರ್ಡ್ಸ್ನ ಕಠಿಣ ಪದಗಳನ್ನು ನೀವು 3 ಟೈಮ್ಸ್ ಬರೀರಿ. ಹಾಗೆ ಕರ್ಸಿವ್ ರೈಟಿಂಗು ಕೂಡ ನೀವು ಪ್ರತಿದಿನ ನೀವು ಬರೀಲೇಬೇಕು. 2 ಪೇಜಸ್ ಆದ್ರೂ ಬರೀರಿ. ಓಕೆ, ವೆರಿ ಗುಡ್ ಚಿಲ್ಡ್ರನ್. ನೆಕ್ಸ್ಟ್ ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ, ಈ ಪಾಠ ಒಂದು ನೋಟ್ಸನ್ನು ನೆಕ್ಸ್ಟ್ ತರಗತಿಗೆ ನಾನು ನಿಮಗೆ ಕೊಡ್ತೀನಿ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.